ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರು ಯಾಕೆ ಮೌನವಾಗಿದ್ದಾರೆ, ವೈ ದೇ ಆರ್ ಸೈಲೆಂಟ್, ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಫುಲ್ ಕಾರ್ಡ್ ಬರ್ತಾ ಇದೆ, ಹಾಗೆ ದಿ ಟವರ್ ಕಾರ್ಡ್ ಇದೆ. ಇಲ್ಲಿ 6 ಆಫ್ ಸಾರ್ಟ್ಸ್, ಹಾಗೆ ನೈಟ್ ಆಫ್ ಕಪ್ಸ್ ಇದೆ, ಮತ್ತೊಂದು 10 ಆಫ್ ವ್ಯಾಂಡ್ಸ್, ಇಲ್ಲೊಂದು ವೀಲ್ ಆಫ್ ಫಾರ್ಚೂನ್ ಇದೆ. ಈ ಕನೆಕ್ಷನ್ನಲ್ಲಿ ಲೋ ಎನರ್ಜಿ ಇದೆ ಅನ್ನೋದು ಬರ್ತಾ ಇದೆ. ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಅಥವಾ ಮಾತಾಡ್ತಾ ಇದ್ರೂ ಅಷ್ಟೊಂದು ಆತ್ಮೀಯತೆ ಇಲ್ಲ ಹಾಗೂ ಅನ್ನಿಸ್ತಾ ಇದೆ. ಈ ಟೈಮಲ್ಲಿ ಅವ್ರು ಏನೋ ಡಿಸಿಷನ್ ತಗೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ. ಅದರಿಂದ ನಿಮಗೆ ಬೇಜಾರಾಗಿದೆ. ಒಂದು ಟೈಮಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಸುಮಾರು ದಿನದಿಂದ ಮುಂದುವರೆದಿತ್ತು. ಇಲ್ಲಿ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇದೆ ಅನ್ನೋದು ಬರ್ತಾ ಇದೆ. ಆ ವ್ಯಕ್ತಿನ ಹೆಚ್ಚು ನಂಬ್ಕೊಂಡಿದ್ರಿ, ತುಂಬ ಡಿಪೆಂಡ್ ಆಗಿದ್ರಿ. ಅವ್ರಿಗೆ ಇಲ್ಲಿ ಅಂಥ ಸೀರಿಯಸ್ನೆಸ್ ಇಲ್ಲ ಅನ್ನೋದಿದೆ. ಆದರೆ ಇಲ್ಲೇನೋ ಅಕ್ಸೆಪ್ಟೆನ್ಸ್ ಇಶ್ಯೂ ಅಥವಾ ಕಮಿಟ್ಮೆಂಟ್ ಇಶ್ಯೂ ಬರ್ತಾ ಇದೆ. ಈ ಫ್ರೆಂಡ್ಶಿಪ್ನ ಕೊನೆ ತನಕ ನಿಭಾಯಿಸ್ತೀನಿ, ನಿನ್ನ ಜೊತೆ ಲಾಯಲ್ ಆಗಿರ್ತೀನಿ ಅನ್ನೋದು ಅಷ್ಟೊಂದು ಕಾಣ್ತಾ ಇಲ್ಲ. ಇಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ. ಅವರಿಗಿಂತ ನಿಮಗೆ ಹೆಚ್ಚು ಇಲ್ಲಿ ಬೇಜಾರಿದೆ ಅನ್ನೋದಿದೆ. ಹಾಗೆ ಏನೋ ಡಿಸಪಾಯಿಂಟ್ಮೆಂಟ್ಸ್ ಇದೆ ನಿಮಗೆ. ಆದರೂ ಇನ್ನೂ ಹೋಪ್ಸ್ ಇಟ್ಕೊಂಡಿದ್ದೀರಾ, ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಅನ್ನೋದಿದೆ. ಇದಕ್ಕೆ ಯೂನಿವರ್ಸಿಂದ ಕೆಲವು ಕಾರ್ಡ್ಸ್ ನೋಡೋಣ, ಏನು ಬರಬಹುದು ಅದು ಕೇಳೋಣ. ಇಲ್ಲೊಂದು ಕಾಂಪ್ರಮೈಸ್ ಬರ್ತಾ ಇದೆ, ಮತ್ತೊಂದು ಪಾಲಿಟಿಕ್ಸ್, ಹಾಗೆ ಟ್ರಸ್ಟ್, ಮತ್ತೊಂದು ಕರೇಜ್. ಎಷ್ಟೋ ಸರಿ ನೀವು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ. ಅಲ್ಲಿ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ, ಪಾಲಿಟಿಕ್ಸ್ ಇದೆ. ಯಾರೋ ಮೂರನೇ ವ್ಯಕ್ತಿಯಿಂದ ಈ ಕನೆಕ್ಷನ್ನಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅನ್ನೋದು ಬರ್ತದೆ. ನೀವು ಅವ್ರನ್ನ ತುಂಬ ನಂಬ್ಕೊಂಡಿದ್ರಿ, ಆ ಕಡೆಯಿಂದ ನಿಮಗೆ ಸರಿಯಾದ ಉತ್ತರ ಇಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು, ಹಾಗೆಲ್ಲ ಇಲ್ಲಿ ಅನ್ನಿಸ್ತಾ ಇದೆ. ಆದ್ರೂ ನೀವು ಧೈರ್ಯವಾಗಿದ್ದೀರಾ, ಕಾನ್ಫಿಡೆಂಟ್ ಆಗಿದ್ದೀರಾ, ಮುಂದೆ ಇದೆಲ್ಲ ಸರಿಯಾಗಬಹುದು ಅನ್ನೋದು ಇದೆ. ನಿಮ್ಮ ಯಾವುದೇ ಭಾವನೆಗಳಿಗೆ ಆ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ, ಸೈಲೆಂಟ್ ಆಗಿದ್ದಾರೆ, ಏನೂ ಹೇಳ್ತಾ ಇಲ್ಲ, ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ. ನಿಮಗೂ ಅವ್ರನ್ನ ಚೇಸ್ ಮಾಡೋಕ್ಕಿಷ್ಟ ಇಲ್ಲ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರಬಹುದು ನೋಡೋಣ. ನೀವು ನಮ್ದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ಏನೋ ಲೋನ್ಲಿ ಫೀಲ್ ಆಗ್ತಾ ಇದೆ, ಲೋ ಎನರ್ಜಿ ಇದೆ, ಹಾಗೆ ಬ್ರೋಕನ್ ಫೀಲ್ ಆಗ್ತಾ ಇದೆ. ಯಾರಿಗೋ ಕಾಯ್ತಾ ಇದ್ದೀರಾ ಅನ್ನೋದಿದೆ. ಜೀವನದ ಬಗ್ಗೆ ಸಾಕಷ್ಟು ಕನಸುಗಳಿತ್ತು. ಆ ವ್ಯಕ್ತಿನ ನೀವು ತುಂಬ ಬಿಲೀವ್ ಮಾಡಿದ್ರಿ. ಆಗಾಗ ಅವ್ರ ಸ್ವಭಾವದಲ್ಲಿ ನಿಮ್ಗೇನೋ ಅನುಮಾನಗಳು ಬರ್ತಾ ಇತ್ತು. ಕೆಲವು ದಿನಗಳ ಹಿಂದೆ ನಾನೇ ಕಾಲ್ ಮಾಡ್ತೀನಿ, ನನಗೋಸ್ಕರ ಕಾಯಬೇಡ ಅಂತ ಹೇಳಿ ಹೋದವರು ಸಾಕಷ್ಟು ದಿನಗಳಾದ್ರೂ ತಿರುಗಿ ನೋಡಿಲ್ಲ. ನಿಮಗೆ ಎಷ್ಟೋ ಸಲ ನಾನು ಮೋಸ ಹೋಗಿದ್ದೀನಿ ಹಾಗನ್ನಿಸ್ತಾ ಇದೆ. ಆದರೂ ಒಳಮನಸ್ಸು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅವ್ರು ಹಾಗಿಲ್ಲ, ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇದ್ದ ವ್ಯಕ್ತಿ, ಹೀಗೇಕೆ ಅನ್ಕೋತೀರಾ? ನಿಮಗೂ ಶುರುನಲ್ಲಿ ಈ ಕನೆಕ್ಷನ್ನಲ್ಲಿ ಅಂಥ ಇಂಟ್ರೆಸ್ಟ್ ಇರಲಿಲ್ಲ, ಯಾಕೆಂದರೆ ಹಿಂದಿನ ಕಹಿ ನೆನಪುಗಳು ಸಾಕಷ್ಟು ಇತ್ತು. ಹೀಗಿರುವಾಗ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ಮೇಲೆ ನಾನೆಷ್ಟು ಲಕ್ಕಿ ಪರ್ಸನ್ ಅನ್ಕೊಂಡಿದ್ದೀರಾ. ಹಾಗೇ ಇತ್ತು ನಿಮ್ಮಿಬ್ಬರು ಫ್ರೆಂಡ್ಶಿಪ್ಪು. ಆಗಾಗ ಅವ್ರ ಸ್ವಭಾವದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು. ನಿಮಗೂ ಅನುಮಾನಗಳು ಬರ್ತಾ ಇತ್ತು, ಆದರೆ ಮನಸ್ಸು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಅವ್ರು ನಿಮ್ಮಿಂದ ದೂರಾಗಿ ಸುಮಾರು ದಿನಗಳಾಗಿದೆ. ಆ ಕಡೆಯಿಂದ ಯಾವುದೇ ಸುದ್ದಿ ಇಲ್ಲ.
ಇವೆಲ್ಲದರಿಂದ ನಿಮಗೆ ಸರಿಯಾಗಿ ಊಟ ಸೇರ್ತಾ ಇಲ್ಲ, ನಿದ್ದೆ ಇಲ್ಲ, ಏನೋ ಆತಂಕ ಇದೆ. ನಾನು ಮೊದಲೇ ನೆಮ್ಮದಿಯಾಗಿದ್ದೆ ಅನ್ನಿಸ್ತಾ ಇದೆ. ನಾನು ಬೇಡವಾಗಿರೋ ವ್ಯಕ್ತಿ ಹಿಂದೆ ಓಡೋ ಬದಲು ನನ್ನ ಜೀವನ ನಾನು ನೋಡ್ಕೋತೀನಿ, ನಾನು ಇಲ್ಲಿಂದ ಮೂವ್ ಆಗ್ತೀನಿ, ಹಾಗೆ ಎಷ್ಟೋ ಸರಿ ನಿಮಗೆ ನೀವು ಹೇಳ್ಕೊಂಡಿರೋದಿದೆ. ಯಾಕೆಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ದಾರಿನೇ ಇಲ್ಲ. ನಿಮ್ಮ ನಂಬರ್ ಬ್ಲಾಕ್ ಆಗಿದೆ. ಸ್ವಲ್ಪ ದಿನ ಏನೋ ಸಮಸ್ಯೆ ಇರಬೇಕು, ಸರಿಯಾಗುತ್ತೆ ಅಂದ್ಕೊಂಡಿದ್ದೀರಾ. ಆದರೆ ಈಗ ಏನೇನೋ ಅನುಮಾನಗಳಿಂದ ನಿಮ್ಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಅವ್ರ ಮನೆಯಲ್ಲಿ ಅವ್ರಿಗೆ ಗ್ರೀನ್ ಸಿಗ್ನಲ್ ಸಿಗದೇ ಇರಬಹುದು. ನಾವು ಒಂದೊಂದ್ಸರಿ ಏನು ಅನ್ಕೋತೀವೋ ಅದೇನೂ ನಡೆಯಲ್ಲ. ಯಾರನ್ನ ನಮ್ಮವರು ಅನ್ಕೊಂಡಿರ್ತೀವೋ ಅವರಿಂದ ನೋವೇ ಜಾಸ್ತಿ. ಇವೆಲ್ಲ ಯೋಚನೆಗಳು ನಿಮ್ಮ ಆರೋಗ್ಯ ಹಾಳು ಮಾಡಿದೆ ಅನ್ನಿಸ್ತಾ ಇದೆ. ನೆಮ್ಮದಿ ಇಲ್ಲ. ಅಗತ್ಯಕ್ಕಿಂತ ಹೆಚ್ಚು ಆ ವ್ಯಕ್ತಿನ ನಂಬ್ಕೊಂಡಿದ್ದೆ, ಆ ಥರ ನೀವು ಅನ್ಕೊಂಡಿದ್ದೀರಾ. ಅವರ ಭಾವನೆಗಳನ್ನ ನೋಡಿದಾಗ, ನಿಮ್ಮನ್ನ ಮೊದಲು ಭೇಟಿಯಾದಾಗ ಅವ್ರಿಗೆ ನಿಮ್ಮ ಮೇಲೆ ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಆಗಿದೆ. ನಿಮ್ಮ ಕಾಮ್ ನೇಚರ್, ಅಳದು ಸುರಿದು ಯೋಚನೆ ಮಾಡಿ ಮಾತಾಡೋದು, ಜೀವನದ ಬಗ್ಗೆ ನಿಮ್ಮ ಯೋಚನೆಗಳು, ಇದೆಲ್ಲ ಅಟ್ರಾಕ್ಟ್ ಮಾಡಿತ್ತು. ಅವ್ರು ಹಿಂದೆ ಮುಂದೆ ನೋಡದೆ ನಿಮ್ಮನ್ನ ಇಷ್ಟಪಟ್ಟಿದ್ರು. ಮನೆಯವ್ರನ್ನ ಒಪ್ಪಿಸ್ತೀನಿ ಅನ್ನೋ ಭರವಸೆ ಇತ್ತು. ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಕನಸಿತ್ತು. ಹಾಗೆ ನಿಮ್ಗೆ ಹೇಳಿರ್ಲೂಬಹುದು ಅನ್ನೋದಿದೆ. ಜೀವನ ಪೂರ್ತಿ ನಿನ್ನ ಜೊತೆ ಇರ್ತೀನಿ, ಮನೇಲೂ ಒಪ್ಪಿಸ್ತೀನಿ, ಹಾಗೆಲ್ಲ ನಿಮ್ಗೆ ಹೇಳ್ದವರು ಈಗ ಏನೂ ಮಾಡಲಾರ್ದ ಪರಿಸ್ಥಿತಿನಲ್ಲಿದ್ದಾರೆ ಅನ್ನೋದಿದೆ. ಯಾವುದೋ ಕಾನ್ಫಿಡೆನ್ಸ್ ಮೇಲೆ ನಿಮಗೆ ಮಾತು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಏಜ್ ಡಿಫ್ರೆನ್ಸ್ ಇರಬಹುದು ಅಥವಾ ರಿಲಿಜನ್ ಡಿಫ್ರೆನ್ಸ್ ಇರಬಹುದು. ಏನೋ ಇಲ್ಲಿ ಅವರನ್ನ ತಡೀತಾ ಇದೆ. ಈ ಕನೆಕ್ಷನ್ನಲ್ಲಿ ಲೋ ಗ್ಲೂಮಿ ಎನರ್ಜಿ ಇದೆ. ಏನೂ ಮೂವ್ ಆಗ್ತಾ ಇಲ್ಲ, ಯಾವ ಕೆಲಸಗಳು ನಡೀತಾ ಇಲ್ಲ. ಹಾಗೆ ನಿಮಗೆ ಸ್ಟ್ರೆಸ್ ಇದೆ ಅನ್ನೋದಿದೆ. ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ. ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇರೋದ್ರಿಂದ ಈಗೀಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅನಿಸುತ್ತೆ. ನೀವು ಅವ್ರ ಪ್ರೀತಿ ಭಾವನೆಗಳನ್ನ ಪ್ರಶ್ನೆ ಮಾಡಿರೋದ್ರಿಂದ ಅವ್ರಿಗೆ ಈಗೋ ಹರ್ಟ್ ಆಗಿದೆ ಅನ್ನಿಸ್ತಾ ಇದೆ. ನಿಮ್ಮನ್ನು ಫೇಸ್ ಮಾಡೋ ಧೈರ್ಯ ಇಲ್ಲ. ಯಾಕೆಂದರೆ ನೀವು ಸಿಟ್ಟಾಗ್ತೀರಾ. ಎದುರಿಗೆ ಸಿಕ್ಕಿದ್ರೂ ನೋಡ್ದ ಹಾಗೆ ಹೋಗೋದಿದೆ. ಒಂದು ಟೈಮಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಅರಳ್ತಾ ಇದ್ದ ಮುಖದಲ್ಲಿ ಈಗ ಏನೂ ಫೀಲಿಂಗ್ಸ್ ಇಲ್ಲ. ಇದರಿಂದ ನೀವು ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಇದಕ್ಕೆ ಮುಂದೆ ಏನಿದೆ, ಏಂಜಲ್ಸ್ ನಿಮ್ಗೆ ಏನು ಹೇಳ್ತಾರೆ, ಏನು ಗೈಡೆನ್ಸ್ ಕೊಡ್ತಾರೆ ಕೇಳೋಣ. ಏಂಜಲ್ಸಿಂದ ಇದಕ್ಕೆ ಏನು ಗೈಡೆನ್ಸ್ ಬರುತ್ತೆ ಕೇಳೋಣ. ಇಂಪ್ರೂವಿಂಗ್ ಹೆಲ್ತ್ ಅನ್ನೋದು ಬರ್ತಾ ಇದೆ. ಮತ್ತೊಂದು ಇಟ್ ಈಸ್ ಅಪ್ ಟು ಯು. ಹೆಲ್ಪ್ಫುಲ್ ಪೀಪಲ್. ಮತ್ತೊಂದು ಅ ಬಿಗ್ ಹ್ಯಾಪಿ ಚೇಂಜಸ್ ಅನ್ನೋದು ಬರ್ತಾ ಇದೆ. ರಿಮೈನ್ ಪಾಸಿಟಿವ್. ಇಲ್ಲಿ ಬಾಟಮ್ನಲ್ಲಿ ರೊಮ್ಯಾನ್ಸ್ ಅನ್ನೋದು ಬರ್ತಾ ಇದೆ. ಗ್ರ್ಯಾಜುಯಲ್ ಆಗಿ ನಿಮ್ಮ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ಸ್ ಬರುತ್ತೆ ಅನ್ನೋದಿದೆ. ಜೀವನನ ನೀವು ಹೇಗೆ ತಗೋತೀರೋ ಹಾಗೆ ಮುಂದುವರಿಯುತ್ತೆ ಇದು. ಇಟ್ ಈಸ್ ಅಪ್ ಟು ಯು ಅನ್ನೋದು ಬರ್ತಾ ಇದೆ. ಪ್ರತಿಯೊಂದು ಸಮಸ್ಯೆಗೂ ಏನಾದರೂ ಒಂದು ದಾರಿ ಇರುತ್ತೆ. ಮುಂದೆ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಇದೆ. ಏನೋ ಚೇಂಜಸ್ ಇದೆ ಅನ್ನೋದು ಬರ್ತಾ ಇದೆ. ಯಾಕೆಂದರೆ ಜೀವನ ಒಂದೇ ಥರ ಇರಲ್ಲ. ಯೂನಿವರ್ಸಲ್ಲಿ ನಂಬಿಕೆ ಇಡಿ. ಇಷ್ಟು ದಿನ ಸೈಲೆಂಟ್ ಆಗಿರುವಂತಹ ವ್ಯಕ್ತಿ ಮುಂದೆ ಮತ್ತೆ ನಿಮ್ಮ ಲೈಫಿಗೆ ಬರಬಹುದು. ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನೋದಿದೆ. ಆದ್ದರಿಂದ ಬಿ ಪಾಸಿಟಿವ್, ಬಿ ಹ್ಯಾಪಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.